ತರಕಾರಿ ರಾಜ ಬದನೆಕಾಯಲ್ಲಿ ಏನೇ ರೆಸಿಪಿ ಮಾಡಿದ್ರೂ ತುಂಬ ರುಚಿಯಾಗಿ ಬರುತ್ತೆ ಆ್ಯಂಡ್ ಇನ್ನೂ ಅನ್ನ ತಿನ್ನಬೇಕು ಅಂತ ಅನಿಸತ್ತೆ. ಅಂಥದ್ದೇ ಒಂದು ರೆಸಿಪಿ ನಾನಿವತ್ತು ಬದನೆಕಾಯಿನ ಯೂಸ್ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪ್ಯಾನ್ ಒಂದು ಇಟ್ಕೊಂಡಿದ್ದೀನಿ, ಎಣ್ಣೆ, ಸಾಸಿವೆ, ಒಂದಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಒಗ್ಗರಣೆಗೆ ಅದು ಸಹ ಸೇರಿಸ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವು ತೊಳ್ಕೊಂಡು ಅದನ್ನು ಹಾಕಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಮ್ಮಣ್ಣ ಬರೋವರೆಗೂ ಇದನ್ನು ಹುರ್ಕೊತಾ ಇದ್ದೀನಿ. ಈಗ ದೊಡ್ಡ ಈರುಳ್ಳಿ ಎರಡನ್ನು ಈ ಥರ ಸಣ್ಣ ಸಣ್ಣಗೆ ಉದ್ದುದ್ನಾಗ ಹೆಚ್ಕೊಂಡು ಅದನ್ನು ಸಹ ಹಾಕಿ ಈರುಳ್ಳಿ ಎಲ್ಲ ಒಂದು 50-60% ಫ್ರೈ ಆಗೋ ತನಕ ಬಾಡಿಸ್ತಾ ಇದ್ದೀನಿ. ಈ ರೆಸಿಪಿಯಲ್ಲಿ ಈರುಳ್ಳಿ ಸ್ವಲ್ಪ ದೊಡ್ಡದಾಗಿದ್ದರೆ ನಮಗೆ ಅನ್ನ ಕಲ್ಸ್ಕೊಂಡು ತಿನ್ನೋವಾಗ ಬಾಯಿಗೆ ಅಲ್ಲಲ್ಲೂ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಒಂದು 50% ಬೆಂದಮೇಲೆ 2 ದೊಡ್ಡ ಟೊಮೆಟೊಗಳನ್ನ ಸಣ್ಣದಾಗಿ ಹೆಚ್ಚಿ ಅದನ್ನು ಸಹ ಹಾಕಿ ಟೊಮೆಟೊ ಎಲ್ಲ ಮೆತ್ತಗೆ ಬೇಯೋ ತನಕ ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಬೆಂದಾದ್ಮೇಲೆ ಇದಕ್ಕೆ ಬದನೆಕಾಯಿ ಸೇರಿಸೋವಂಥ ಸಮಯ. ಇಲ್ಲಿ ನಾನು ಗುಂಡು ಬದನೆಕಾಯಿನ ತಗೊಂಡು 6 ಬದನೆಕಾಯಿನ ಈ ಥರ ಸಣ್ಣದಾಗಿ ಹಚ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೆ, ಕಪ್ಪಗಾಗಬಾರ್ದು ಅಂತ. ಸೊ ಟೊಮೆಟೊ ಅರ್ಧ ಬೆಂದ ಮೇಲೆ ಈ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಹೋಳುಗಳನ್ನ ನೀರಿಂದ ಸ್ಟ್ರೈನ್ ಮಾಡಿ ಈ ಒಗ್ಗರಣೆಗೆ ಹಾಕಬೇಕು. ಬದನೆಕಾಯಿ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಆದಷ್ಟು ಬೇಗನೆ ರೆಸಿಪಿ ಮುಗಿಯುತ್ತೆ. ಒಂದು 8-10 ಮಿನಿಟ್ಸ್ ಸುಮಾರಷ್ಟು ಹೊತ್ತು ತಗೊಳ್ತು ನಂದು ಫುಲ್ ರೆಸಿಪಿ ಕಂಪ್ಲೀಟ್ ಆಗೋಕ್ಕೆ. ಸೊ ಬದನೆಕಾಯಿ ಹಾಕಿದ್ಮೇಲೆ ಇದಕ್ಕೆ ನಾವು ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ರೆಸಿಪಿಗೆ ಫುಲ್ಲು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಈ ಹಂತದಲ್ಲಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಒಂದು 6 ಮಿನಿಟ್ಸ್ ಬೇಯಿಸಬೇಕು. ಆಗಾಗ ತಟ್ಟೆ ತೆಗೆದು ನೀವು ಮಿಡ್ಲಲ್ಲಿ ಕಲಿಸ್ತಾ ಇರ್ಬೋದು. ಆ ಥರ ಮಾಡಿದಾಗ ತಡ ಕಟ್ಟಲ್ಲ. ಸೊ ಇಷ್ಟ ಆದಮೇಲೆ ಇದಕ್ಕೆ ನಾವು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಪುಡಿ ಸೇರಿಸೋಣ. ಒಗ್ಗರಣೆಗೆ ನಾನು ಆಲ್ರೆಡಿ ಒಣಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ, ಸೊ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಖಾರನೂ ಹಾಕ್ಕೋಬೋದು, ಬಟ್ ತುಂಬ ಟೇಸ್ಟ್ ಕೊಡೋದು ಒಣಪುರಿ. ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿನ ಅರ್ಧ ಚಮಚ ಸೇರಿಸ್ಕೊಂಡು ಅದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಈ ಟೊಮೆಟೊ ಹಾಕಿರೋದ್ರಿಂದ ಹುಳಿಯಂಶ ಜಾಸ್ತಿ ಇರುತ್ತೆ. ಸೊ ನಾನು 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಸಿಹಿ ಅಂಶ ಬೇಡ, ಖಾರವಾಗಿ ಹುಳಿಯಾಗಿ ಇರಬೇಕು ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು. ಒಂದು 1/4 ಲೋಟದಷ್ಟು ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸಲ ತಟ್ಟೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಬದನೆಕಾಯಿ ಹೋಳುಗಳೆಲ್ಲ ಸಾಫ್ಟ್ ಆಗಿದೆ ಆ್ಯಂಡ್ ಎಲ್ಲ ಮಸಾಲೆಗಳು ಹೊಂದ್ಕೊಂಡಿದೆ. ಈ ಹಂತದಲ್ಲಿ ಸ್ಟವ್ ಆಫ್ ಮಾಡ್ಕೋಬೋದು. ಇದನ್ನು ಬಿಳಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲಿ ನಂಚ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ಚಪಾತಿಗೂ ದೋಸೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಸಾರನ ತಿನ್ನಬೇಕಾದ್ರೆ ಪಕ್ಕದಲ್ಲಿ ಪಲ್ಯ ಥರ ಇಟ್ಕೊಂಡು ಸ್ವಲ್ಪ ನಂಚ್ಕೊಂಡು ತಿಂತಾ ಇದ್ರೂ ಕೂಡ ಸಖತ್ತಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.